ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ದು ಅಮೇಝಿಂಗ್ ಪ್ರಾಡಕ್ಟ್ಸ್ಗಳಲ್ಲಿ ಒಂದಾದಂತಹ ಫಾರ್ಮುಲಾ ಟು ಮಲ್ಟಿ ವೈಟಮಿನ್ ಮಿನರಲ್ ಹರ್ಬಲ್ ಟ್ಯಾಬ್ಲೆಟ್ ಪ್ಲಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹೆಸರಲ್ಲೇ ಹೇಳಿರೋ ಹಾಗೆ ಮಲ್ಟಿ ವಿಟಮಿನ್ ಮಿನರಲ್ಸ್ ಹರ್ಬ್ಸ್ ಇದೆ ಅಂತ ಇದರಲ್ಲಿದೆ. ಸೊ ಆದರೆ ಇದಕ್ಕಿಂತ ಮುಂಚೆ ನಮ್ಗೆ ಯಾಕೆ ಮಲ್ಟಿ ವಿಟಮಿನ್ ತಗೋಬೇಕು ಅನ್ನೋದು ನಮ್ಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಇದು ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡ್ತೀರಾ. ಸೊ ಈಗ ನಮ್ಮ ಮುಂದೆ ಇರುವಂಥ ಒಂದು ಅಮೇಝಿಂಗ್ ಸ್ಲೈಡ್ ಬಂದು ಗ್ಲೋಬಲ್ ನ್ಯೂಟ್ರಿಷನ್ ಫಿಲಾಸಫಿ ಅವರ ಈ 70-30, ಈ ಬಿಗ್ 3, ಈ ಫುಡ್ ಪ್ಲೇಟ್, ಇದ್ರ ಬಗ್ಗೆ ಸಾಕಷ್ಟೊಂದು ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಬಟ್ ಇವತ್ತು ಈ ಒಂದು ಕಾಲಮ್ ಡೈಲಿ ನ್ಯೂಟ್ರಿಷನಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ನೀರು, ನಾರು, ಪೈಥೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಈ ಕಾರ್ಬೋಹೈಡ್ರೇಟ್ಸ್, ಪಿಷ್ಟ ಪದಾರ್ಥಗಳು ಅಂತ ಹೇಳ್ತೀವಿ, ಅಕ್ಕಿ, ಜೋಳ, ರಾಗಿ, ಗೋಧಿಯಿಂದ ಮಾಡಿರುವಂತಹ ಪದಾರ್ಥಗಳು, ಮತ್ತು ಬೇರೆ ಬೇರೆ ಕೆಲವೊಂದು ದವಸ ಧಾನ್ಯಗಳಲ್ಲಿ, ಡೈರಿ ಪ್ರಾಡಕ್ಟ್ಸ್ಗಳಲ್ಲೂ ಕೂಡ ಅಥವಾ ರೆಗ್ಯುಲರ್ ಫುಡ್ಗಳು ಕೂಡ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸಿಗುತ್ತೆ. ಆ್ಯಂಡ್ ಪ್ರೋಟೀನ್, ಫ್ಯಾಟ್, ಹೀಗೆ ಇವೆಲ್ಲ ಕೂಡ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇದು ನಮ್ಮ ಬಾಡಿಗೆ ಬಹಳ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಉದಾಹರಣೆಗೆ ನಾವು ಎಷ್ಟು ತೂಕ ಇದ್ದೀವೋ ಅಷ್ಟು ಗ್ರಾಮ್ನಷ್ಟು ಪ್ರೋಟೀನ್ ಬೇಕು. ಉದಾಹರಣೆಗೆ ನಾವು 80 kg ತೂಕ ಇದ್ದೀವಿ ಅಂತ ಹೇಳಿದ್ರೆ 80 ಗ್ರಾಮ್ನಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು. ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು, ಬಟ್ ಬೇಕೇ ಬೇಕು. ಆ ಥರ ನ್ಯೂಟ್ರಿಯೆಂಟ್ಸ್ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ತುಂಬ ಕಡಿಮೆ ಪ್ರಮಾಣ, mcg, mg ಈ ಲೆಕ್ಕದಲ್ಲಿ ಬೇಕು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ನಮಗೆ ಗ್ರಾಮ್ ಲೆಕ್ಕದಲ್ಲಿ ಬೇಕಾಗುತ್ತೆ. ಈಗ ಕ್ಯಾಲ್ಶಿಯಮ್ ಆಗಿರಲಿ ಇವೆಲ್ಲ ಅದಕ್ಕೆ ಸೇರ್ಕೊಳ್ತದೆ, ಇವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಬೇಕಾಗುತ್ತೆ. ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಂದು mcg, mg ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಉದಾಹರಣೆಗೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಮತ್ತು ಒಂದಷ್ಟು ಮಿನರಲ್ಸ್ಗಳು, ಕ್ರೋಮಿಯಮ್ಮು, ಸೆಲೆನಿಯಮು, ಮೆಗ್ನೀಷಿಯಮ್ಮು, ಐರನ್ನು ತುಂಬ ಇಂಪಾರ್ಟೆಂಟ್ ಐಟಮ್, ಪೊಟ್ಯಾಸಿಯಮ್, ಲೈಕೋಪಿನ್, ಲೂಟಿನ್, ಹೀಗೆ ಒಂದಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಬೇಕಾಗುತ್ತೆ. ಅದು ನಾವು ತಿನ್ನುವಂಥ ಊಟದಲ್ಲೇ ನಾವು ಕೊಡಬೇಕಾಗುತ್ತೆ. ಎವ್ರಿಡೇ ಕೊಡಬೇಕು, ಯಾವತ್ತೂ ಒಂದು ದಿವಸ ಕೊಟ್ಬಿಡೋದಲ್ಲ. ಈಗ ತುಂಬ ಜನ ಹೇಳ್ತಾರೆ ನುಗ್ಗೆಕಾಯಿ ಸೊಪ್ಪು ತಿನ್ಬಿಟ್ರೆ ನಮ್ಗೆ ಇಷ್ಟೊಂದು ಸಿಕ್ಬಿಡ್ತದೆ ಕ್ಯಾಲ್ಶಿಯಮ್ ಅಂತ ಹೇಳ್ತಾರೆ. ನಿಜ ಸಿಗುತ್ತೆ, ಬಟ್ ನಾವು ದಿನಾ ತಿಂತಾ ಇದ್ದೀವಿ ನುಗ್ಗೆಕಾಯಿ ಸೊಪ್ಪನ್ನ, ಅದು ಕ್ವಶನ್ ಮಾರ್ಕ್ ಆಗುತ್ತೆ. ಇನ್ಯಾರೋ ಕೆಲವರು ಹೇಳ್ತಾರೆ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇದೆ ಅಂತ ಹೇಳ್ತೀವಿ, ಬಟ್ ನಾವು ದಿನಾ ಕ್ಯಾರೆಟ್ನ ತಿಂತಾ ಇದ್ದೀವಾ, ಅದು ಕ್ವಶನ್ ಮಾರ್ಕ್ ಆಗುತ್ತೆ. ಕೆಲವರು ಹೇಳ್ತಾರೆ ನಾನ್ ವೆಜ್ ತಿಂದರೆ ನಮಗೆ ಎಷ್ಟೊಂದು ಒಳ್ಳೊಳ್ಳೆ ಐಟಮ್ಸ್ಗಳು ಸಿಗುತ್ತೆ ಅಂತ. ನಿಜ, ಆದರೆ ದಿನಾ ನಾವು ನಾನ್ ವೆಜ್ ತಿಂತಾ ಇದ್ದೀವಾ, ಅದು ಕ್ವಶನ್ ಮಾರ್ಕ್ ಆಗುತ್ತೆ. ಇನ್ನು ಕೆಲವರು ಯಾರೋ ಹೇಳ್ತಾರೆ ಗೆಣಸು ತಿನ್ನಬೇಕು, ಒಳ್ಳೆ ಕಾರ್ಬ್ಸ್ ಸಿಗುತ್ತೆ ಅಂತ ಹೇಳ್ತಾರೆ, ನಾವು ದಿನಾ ಗೆಣಸು ತಿಂತಿದ್ದೀವಾ, ಅದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ತುಂಬ ಜನ ಹೇಳ್ತಾರೆ ಆ ಐಟಮ್ ತಿನ್ನು, ಈ ಐಟಮ್ ತಿನ್ನು. ನಾವು ದಿನಾ ತಿನ್ನೋದಕ್ಕಾಗಲ್ಲ. ನಾವು ದಿನ ನನಗೆ ಇಷ್ಟವಾಗಿರುವಂಥ ಫುಡ್, ಈಗ ಬಿರಿಯಾನಿ ಅಂತ ಅಂದ್ಕೊಳ್ಳೋಣ, ನನಗೆ ಇಷ್ಟವಾಗಿರೋ ಫುಡ್ ಬಿರಿಯಾನಿನ ನಾನು ದಿನಾ ಕೊಟ್ಟರೆ ನನ್ನ ಕೇಳಿ ತಿನ್ನಲ್ಲ. ಒಂದು ದಿವಸ 2 ದಿವಸ ಚೆನ್ನಾಗಿರ್ತದೆ, ಬಟ್ ದಿನಾ ಆಗೋದಿಲ್ಲ. ಬಟ್ ದಿನ ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ನಮ್ಮ ಬಾಡಿ ಯಾವಾಗಲೂ ಅಷ್ಟೇ, ನೀನು ಏನು ತಿಂತಿದ್ದೀಯ ಅನ್ನೋದು ಮುಖ್ಯ ಅಲ್ಲ, ಆ ತಿಂತಾ ಇರೋಂಥ ಊಟದಲ್ಲಿ ನನ್ನ ಬಾಡಿ ಅನ್ನೋ ಗಾಡಿ ರನ್ ಆಗೋದಕ್ಕೆ ಬೇಕಾಗಿರುವಂತಹ ಸತ್ವಾಂಶ ಅದರಲ್ಲಿ ಇದೆಯಾ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಈಗ ನಾನು ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸು, ಫೈಬರು, ಪ್ರೋಟೀನು, ಒಳ್ಳೆ ಫ್ಯಾಟಿ ಆ್ಯಸಿಡ್ಸ್ಗಳು, ಒಮೆಗಾ 3 ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಕೊಲಾಜನ್, ವಿಟಮಿನ್ ಸಿ, ಡಿ, ಈ ಥರದ್ದು ಒಂದಷ್ಟು ನಮಗೆ ಸಿಗ್ತಾ ಇದೆಯಾ ಅನ್ನೋದು ನಮ್ಮ ಬಾಡಿ ಕನ್ಸಿಡರ್ ಮಾಡುತ್ತೆ ವಿನಃ ನೀನು ಏನು ತಿಂತಾ ಇದೆಯಾ ಅನ್ನೋದು ಮುಖ್ಯ ಆಗೋದಿಲ್ಲ. ರೈಟ್? ಇದು ಮುಖ್ಯ. ನಾವು ಏನು ಊಟ ಮಾಡ್ತೀವೋ ಅದು ನಾವು ಆಗಿರ್ತೀವಿ. ಏನು ಅಬ್ಸರ್ವ್ ಆಗುತ್ತೆ ನಮ್ಮ ಬಾಡಿ, ಅದೇ ನಮ್ಮ ಬಾಡಿ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇದು ಆ್ಯಕ್ಚುಲಿ ಆನ್ಸರ್. ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಅರ್ಥ. ಇದು ನಮ್ಮ ಬಾಡಿಗೆ ಏನಕ್ಕೆ ನಮ್ಮ ಬಾಡಿಗೆ ಬೇಕು. ಉದಾಹರಣೆಗೆ ಸ್ಕಿನ್ ಚೆನ್ನಾಗಿಟ್ಕೊಳ್ಳೋದಕ್ಕೆ ಬೇಕು, ಹೇರ್ ಚೆನ್ನಾಗಿಟ್ಕೊಳ್ಳೋದಕ್ಕೆ ಬೇಕು, ಮಸಲ್ಸ್ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಬೇಕು, ಮೂಳೆಗಳು ಚೆನ್ನಾಗಿಟ್ಕೊಳ್ಳೋದಕ್ಕೆ ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಡಿದಲ್ಲಿ ಮೇಜರ್ ಕಾಂಟ್ರಿಬ್ಯೂಟ್ ಮಾಡೋವಂಥದ್ದು ಹಾರ್ಮೋನ್ಸ್ಗಳು. ಈ ಥೈರಾಯ್ಡ್ ಆಗಿರ್ಬೋದು, ಸೆರೋಟೋನಿನ್ ಆಗಿರ್ಬೋದು, ಇನ್ಸುಲಿನ್ ಆಗಿರಬಹುದು. ಹೀಗೆ ಹೇಳ್ತಾ ಹೋದರೆ ಹಾರ್ಮೋನ್ಸ್ಗಳು ಬೇಜಾನಿದೆ, ರೈಲ್ವೆ ಟ್ರ್ಯಾಕ್ ಥರ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಅಷ್ಟೊಂದು ಹಾರ್ಮೋನ್ಸ್ಗಳನ್ನ ಚೆನ್ನಾಗಿಟ್ಕೋಬೇಕಂದ್ರೆ ನಮ್ಮ ಬಾಡಿಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಷ್ಟು ಮುಖ್ಯ ಆಗುತ್ತೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋದು ನಿಮಗೆ ನೆನಪಿರಲಿ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ನಾವು ತಿನ್ನುವಂಥ ಡೇ ಟು ಡೇ ಲೈಫ್ ಏನು ಫುಡ್ ಇದೆಯೋ, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ ಆಗಿರ್ಬೋದು, ಅಥವಾ ಮುದ್ದೆ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಅಥವಾ ಗೋಧಿ ಚಪಾತಿ ಆಗಿರ್ಬೋದು, ಗೋಧಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರಬಹುದು, ಇದರಲ್ಲಿ ಏನೂ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಮ್ಮ ಬಾಡಿಗೆ ಸಾಕಾಗೋಷ್ಟು ಇಲ್ಲ ಅಂತ ಹೇಳ್ತಿದ್ದೀನಿ. ಅದೆಲ್ಲ ಇದ್ದಿದ್ದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರಬಹುದು ಜ್ವರ, ಕೆಮ್ಮು, ನೆಗಡಿ ಬಿಟಾಕಿ
ಶುಗರು, ಬಿ ಪಿ, ಥೈರಾಯ್ಡು, ಆರ್ಥ್ರೈಟಿಸ್, ಕ್ಯಾನ್ಸರು, ಹಾರ್ಟ್ ಪ್ರಾಬ್ಲಮ್ಸ್ಗಳು, ಹೇರ್ ಫಾಲು, ಸ್ಕಿನ್ ಪ್ರಾಬ್ಲಮ್ಗಳು, ಪೈಲ್ಸ್ ಪ್ರಾಬ್ಲಮ್ಗಳು, ಬೇರೆ ಬೇರೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗಳು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಯಥೇಚ್ಛವಾಗಿ ಬರ್ತಾ ಇದೆ. ಯಥೇಚ್ಛವಾಗಿ. ಇನ್ನು ಆರ್ಗಾನಿಕ್ ರಿಲೇಟೆಡ್ ಒಳಗಡೆ ತೊಗೊಂಡೋದ್ರೆ ಆರ್ಗನ್ಸ್ಗೆ ಸಂಬಂಧಪಟ್ಟಂಗೆ ಕಿಡ್ನಿ ಇಶ್ಯೂಸ್ಗಳು, ಹಾರ್ಟ್ ಇಶ್ಯೂಸ್ಗಳು, ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಸ್ಗಳು, ಕೋಲನ್ ಕ್ಯಾನ್ಸರ್ಗಳು, ಈ ಥರ ಸಾಲು ಸಮಸ್ಯೆಗಳು ಬರ್ತಿದೆ. ಅದೆಲ್ಲದಕ್ಕೂ ಕೂಡ ನಮಗೆ ನಾವು ತಿನ್ನುವಂತಹ ಊಟದಲ್ಲಿರುವಂತಹ ಪೋಷಕಾಂಶಗಳು ಬಹಳ ಮುಖ್ಯವಾಗಿ ಕಾರಣಕರ್ತ ಆಗುತ್ತೆ. ಸೊ ಈಗ ಯಾಕೆ ಮಲ್ಟಿವಿಟಮಿನ್ ತೊಗೋಬೇಕು ಅಂತ ತುಂಬ ಜನ ಸಜೆಷನ್ ಮಾಡ್ತಾರೆ. ಆ್ಯಕ್ಚುಲಿ ಡಾಕ್ಟರ್ಸ್ಗಳು ಸಜೆಷನ್ ಮಾಡ್ತಾರೆ ತೊಗೊಳ್ಳಿ ಅಂತ. ಯಾಕೆಂದರೆ ಅದು ನಮ್ಮ ಊಟದಲ್ಲಿಲ್ಲ ಅಂತ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ. ಸೊ ಈಗ ಯಾಕೆ ಮಲ್ಟಿವಿಟಮಿನ್ಗಳು ಇದು ಬೆಸ್ಟು ಅಂತ ನಾನು ಹೇಳ್ತೀನಿ ಅಂದರೆ, ನಾನು ಸಾಕಷ್ಟು ಇದನ್ನು ಬಿಫೋರ್ ಹರ್ಬಲ್ ಲೈಫ್ ಕೂಡ ನಾನು ಬೇರೆ ಬೇರೆ ಮಲ್ಟಿವಿಟಮಿನ್ ಯೂಸ್ ಮಾಡ್ತಿದ್ದೆ ಹೇರ್ ಫಾಲ್ಗೋಸ್ಕರ. ಸೊ ಅದೆಲ್ಲನೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ, ಇಲ್ಲ ಅಂತಲ್ಲ. ಅದರಲ್ಲೂ ಕೂಡ ಒಂದಷ್ಟು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರುತ್ತೆ. ಬಟ್ ಅದು ಯಾವುದು ಕೂಡ ನನಗೆ ಇಂಪ್ಯಾಕ್ಟ್ ರಿಸಲ್ಟ್ಸ್ನ ನನಗೆ ತೋರಿಸಿಲ್ಲ. ಮತ್ತು ಅದು ತುಂಬ ಕಡಿಮೆ ಬೆಲೆ ಇರುತ್ತೆ, ಮತ್ತು ಅದರದ್ದು ಕ್ವಾಲಿಟಿನೂ ಅಷ್ಟೇ, ಸ್ಮೆಲ್ ಬರುತ್ತೆ, ಮತ್ತು ಒಂಥರ ಇರುತ್ತೆ, ಬ್ಲೋಟಿಂಗ್ ಇರುತ್ತೆ, ಮತ್ತು ಅದು ಅಷ್ಟೊಂದು ಕಂಫರ್ಟಾಗಿರೋದಿಲ್ಲ ಅಂತ ನನಗೆ ಅನಿಸ್ತು. ನಾನು ತುಂಬ ಯೂಸ್ ಮಾಡಿದೆ ಮಲ್ಟಿವಿಟಮಿನ್ ಬೇರೆ ಬೇರೆ ಕಂಪ್ನಿದು, ಸೊ ಅದು ಹೇಳಲಿಕ್ಕಾಗಲ್ಲ. ಬಟ್ ನಾನು ಯಾವಾಗ ನಾನು ಸ್ಟಾರ್ಟ್ ಮಾಡಿದ್ದು ಹರ್ಬಲ್ ಲೈಫ್ದು ಮಲ್ಟಿವಿಟಮಿನ್ ಮಿನರಲ್ಸ್ ಹರ್ಬಲ್ಸ್ ಟ್ಯಾಬ್ಲೆಟ್ಸ್ ಏನಿದೆ ಇನ್ನು ಶುರು ಮಾಡಿದ್ಮೇಲೆ ನಾನು ತುಂಬ ರಿಸಲ್ಟ್ಸ್ನ ನೋಟಿಸ್ ಮಾಡಿದ್ದೀನಿ. ನನ್ನ ಸ್ಕಿನ್ ಆಗಿರಲಿ, ಹೇರ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ನಿದ್ರೆ ಆಗಿರಲಿ, ಸ್ಟ್ರೆಸ್ ಲೆವೆಲ್ ಆಗಿರಲಿ, ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ಪ್ರತಿಯೊಂದರಲ್ಲೂ ಕೂಡ ನನಗೆ ಈ ಪಾಸಿಟಿವ್ ರಿಸಲ್ಟ್ಸ್ ಖಂಡಿತ ಸೂಪರಾಗೆ ಸಿಕ್ಕಿದೆ. ಸೊ ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಅದೇ ಅಲ್ವಾ ಮುಖ್ಯ ಆಗುತ್ತೆ. ವಿಟಮಿನ್ ಸಿ, ವಿಟಮಿನ್ D2, ವಿಟಮಿನ್ ಇ, B3, B5, B12, B1, B6, ವಿಟಮಿನ್ ಕೆ, ಫೋಲಿಕ್ ಆ್ಯಸಿಡ್, ಬಯೋಟಿನ್, ವಿಟಮಿನ್ B2, ಮತ್ತು ಮಿನರಲ್ಸ್ಗಳಲ್ಲಿ ನೋಡೋದಾದರೆ ಕ್ಯಾಲ್ಸಿಯಂ, ಅಯೋಡಿನ್, ಕ್ರೋಮಿಯಂ, ಸೆಲೆನಿಯಂ, ಐರನ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ನೆಕ್ಸ್ಟು ಮ್ಯಾಗ್ನೀಸೆ, ಜಿಂಕ್, ಲೈಕೋಪಿನ್, ಲೂಟಿನ್, ಕೋಲಿನ್, ಇನ್ಸ್ಟೋಯಲ್, ಮತ್ತು ಏನಿದು ಪುನಿಕಾ ಗ್ರಂಟ್ ಎಕ್ಸ್ಟ್ರಾಕ್, ನೆಕ್ಸ್ಟು ಇಂಚುರಾ ಎಕ್ಸ್ಟ್ರಾಕ್, ಸಿಟ್ರಿಕ್ ಬಯೋಫ್ಲೂಯಿಡ್ ಎಕ್ಸ್ಟ್ರಾಕ್. ಇದ್ಯಾವ ಹೊಸ ಐಟಮ್ಸ್ಗಳೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಇವೆಲ್ಲ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಮೇಜರ್ ಮಲ್ಟಿ ವಿಟಮಿನ್ಸ್ಗಳು. ಸೊ ಇದು ಸಖತ್ತ ಕೆಲಸ ಮಾಡುತ್ತೆ. ನಾನು ರಿಸಲ್ಟ್ಸ್ನ ನಿಮಗೆ ಹೀಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸೊ ಹಿಂಗೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟೇಷನ್ಸ್ ನೀವೇನಾದ್ರೂ ಶುರು ಮಾಡಬೇಕಂತಿದ್ರೆ ಇದರಲ್ಲಿ ನಿಮಗೆ ಏನೋ ಒಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ಅಥವಾ ಹಾರ್ಮೋನ್ಸ್ ಆಗಿರಲಿ, ಅಥವಾ ಬೇರೆ ಯಾವುದೋ ಆಗಿರಲಿ, ನಿಮಗೆ ಏನೋ ಒಂದು ರಿಸಲ್ಟ್ಸು ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತಿದ್ರೆ ನಿಮ್ಮ ಬಾಡಿನೇ ಅದು ಮಾಡುತ್ತೆ. ಸಿಂಪಲ್. ಎಷ್ಟು ಪವರ್ಫುಲ್ ನಮ್ಮ ಬಾಡಿ ಅಂದರೆ ನೀವು ಬಿಲೀವು ಮಾಡೋಕ್ಕಲ್ಲ, ಅಷ್ಟು ಪವರ್ಫುಲ್ ನಮ್ಮ ಬಾಡಿಗೆ. ಅದಕ್ಕೆ ನಾವು ಕೊಡಬೇಕಾಗಿರೋಂಥದ್ದು ಈ ಥರದ್ದು ಒಂದಷ್ಟು ಸಪೋರ್ಟಿವ್ ನ್ಯೂಟ್ರಿಯೆಂಟ್ಸ್ ಅಷ್ಟೇ. ಇದನ್ನು ಕೊಟ್ಬಿಟ್ರೆ ನಮ್ಮ ಬಾಡಿ ತನ್ನಾಗೆ ರೆಡಿ ಆಗಿಬಿಡುತ್ತೆ. ಸಿಂಪಲ್. ಇದ್ರ ರಿಸಲ್ಟ್ಸ್ಗಳು ಏನು ಬರುತ್ತೆ ನಾನು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಏನು ಸತ್ವಾಂಶಗಳು ಕೊರತೆ ಏನಿದೆಯೋ ಅದನ್ನು ಇದು ನೀಗ್ಸೋದಕ್ಕೆ ಸಖತ್ ಕೆಲಸ ಮಾಡುತ್ತೆ. ಸೀರಿಯಸ್ಲಿ ನಾನು ಇದನ್ನು ಆಲ್ಮೋಸ್ಟ್ ಒಂದು 4 ಇಯರ್ಸ್ಗೆ ಜಾಸ್ತಿ ದಿವಸದಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆನೇ ಯೂಸ್ ಮಾಡ್ತಿದ್ದೆ. ಅದು ಸ್ವಲ್ಪ ಡಬ್ಬ ಬರ್ತಿತ್ತು, ದೊಡ್ಡ ಡಬ್ಬ ಬರ್ತಿತ್ತು, ಆವಾಗ ಯೂಸ್ ಮಾಡ್ತಿದ್ದೆ. ಬಟ್ ನಾವಾಗ ಇರ್ರೆಗ್ಯುಲರ್ ಆಗಿರ್ತಿದೆ. 1 ತಿಂಗಳು ಯೂಸ್ ಮಾಡ್ತಿದ್ದೆ, 1 ತಿಂಗಳು ಮಾಡ್ತಿರ್ಲಿಲ್ಲ, ಎಲ್ಲ ಮರ್ತೋಗ್ಬಿಡ್ತಿದೆ, ಡೈಲಿ ತೊಗೊಳಕ್ಕಾಗ್ತಿರ್ಲಿಲ್ಲ, ಹಾಗೇನೋ ಆಗ್ತಿತ್ತು. ಬಟ್ ಈಗ ಆಲ್ಮೋಸ್ಟ್ ಒಂದು ಲಾಕ್ಡೌನ್ ಓಪನ್ ಆದಾಗಿಂದನೂ ಕೂಡ ಎವ್ರಿ ಡೇ ಮಸ್ಟ್ ಶುಡ್ ತೊಗೊಳ್ತೀನಿ. ಯಾಕಂದರೆ ಇದರಲ್ಲೆಲ್ಲ ಜಿಂಕ್ ಇದೆ, ಲೂಟಿನ್ ಇದೆ, ವಿಟಮಿನ್ ಎ ಇದೆ, ಇವೆಲ್ಲ ಹ್ಯುಮಿನಿಟಿ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿ ನಾವು ಈ ಲಾಕ್ಡೌನ್ ಟೈಮಲ್ಲಿ ತುಂಬ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಥರ ಪ್ರಾಡಕ್ಟ್ಸ್ಗಳು ನಾವು ಎವ್ರಿ ಡೇ ತೊಗೊಳಿದ್ರೆ ನಮ್ಮ ಬಾಡಿಗೆ ಎಷ್ಟೋ ಪೋಷಕಾಂಶಗಳು ನೀಟಾಗಿ, ಈಸಿಯಾಗಿ, ಆರಾಮಾಗಿ ವೆಜ್ ಎಕ್ಸ್ಟ್ರಾಕಲ್ಲಿ ಹೋಗುತ್ತೆ. ಸೊ ಇದು FSIಯಿಂದ ಅಂಗೀಕೃತವಾಗಿ ಬಂದಿರುವಂತಹ ಪ್ರಾಡಕ್ಟ್ಸ್. ಸೊ ಇದರಿಂದನೂ ಕೂಡ ಕ್ಲಿನಿಕಲ್ ಸ್ಟಡೀಸ್ಗಳೆಲ್ಲ ನಡೆದಿದೆ. ಡಯಟೆಟಿಕ್ ಅಡ್ವೈಸರಿ ಬೋರ್ಡ್ ಇದೆ, ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಇದೆ, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್ ಇದೆ. ಹೀಗೆ ಸಾಕಷ್ಟು ಜನ ಇದರಲ್ಲಿ ಕೆಲಸ ಮಾಡೋದ್ರಿಂದ ಇದರಲ್ಲಿ ಏನೇನು ಹಾಕಬೇಕು, ಎಷ್ಟು ಹಾಕಬೇಕೆಲ್ಲ ಹಾಕಿ ನೀಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ತಲುಪೋ ಹಾಗೆ ನೋಡ್ಕೊಳ್ತೀನಿ. ದಯವಿಟ್ಟು ಎಲ್ಲಂದ್ರಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಇದನ್ನು ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ಬಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.